ಇದು ಎಷ್ಟನೇ ಸೂಲು? ಸರ್ ಇದು ಎರಡನೇ ಸೂರು, ಆರಲ್ಲಾಗಿದೆ. ಆರಲ್ಲಾಗಿದೆ, ಎರಡನೇ ಕರು. ಈ ಹೊಸು ಎಷ್ಟೆಲ್ಲಾಗೈತೆ ಸರ್ ಇದು ಇದು ಆರಲ್ಲಾಗಿದೆ. ಆರಲ್ಲಾಗಿದೆ. ಈಗ ಕರ ಹಾಕಿ ಇವತ್ತು 7 ದಿನ ಆಯ್ತು. ಕರ ಹಾಕಿ 7 ದಿನ ಆಯ್ತು. ಹೌದು. ಹಿಂಗರನ ಸರ್ ಇದೆಷ್ಟನೇ ಸೂಲು? ಸರ್ ಇದು 3ನೇ ಕರು ಹಾಕಿರಿ, ಗಬ್ಬ ಇದೆ. ಹಾಕಿದ್ರೆ 3ನೇ ಕರು. ಹೌದು. ಸರ್ ನಮಸ್ತೆ. ನಮಸ್ತೆ ಸರ್, ಸ್ವಲ್ಪ ನಿಮಗೆ ಪರಿಚಯ ಹೇಳ್ರಿ ಸರ್. ಸರ್ ನಮ್ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲಾ, ಕುರ್ಕಿ ಗ್ರಾಮ. ಕುರ್ಕಿ ಗ್ರಾಮ. ಹೌದು ಸರ್. ಹಾ ಸರ್. ಸರ್ ಈಗ ಇಲ್ಲಿ ಐತಲ್ಲ ಹಸು, ಹಾ ಸರ್. ಈ ಹೊಸು ಎಷ್ಟೆಲ್ಲಾಗೈತೆ? ಸರ್ ಇದು ಇದು ಆರಲ್ಲಾಗಿದೆ. ಆರಲ್ಲಾಗಿದೆ. ಈಗ ಕರ ಹಾಕಿ ಇವತ್ತು 7 ದಿನ ಆಯ್ತು. ಕರ ಹಾಕಿ 7 ದಿನ ಆಯ್ತು. ಹೌದು. ಹಿಂಗರನ ಓರಿಕರ ಸರ್. ಓರಿಕರ. ಹೌದು ಸರ್. ಎಷ್ಟನೇ ಸೂಲು ಅಂತ ಇದು? ಸರ್ ಅದು ಎರಡನೇ ಕರು. ಎರಡನೇ ಸೂಲು. ಹಾ, ಎರಡನೇ ಸೂಲು. ಹಾಲು ಎಷ್ಟು ಬರ್ತೈತೆ ಫಸ್ಟ್ನೇ ಸೂಲು? ಸರ್ ಅದು ಫಸ್ಟ್ನೇ ನಾವು ತಂದದ್ದು ಸರ್ ಇದು. ಈಗ ನಮ್ಮ ಹತ್ರ ಪ್ರೆಸೆಂಟ್ 8-9 ಬರ್ತಾ ಇದೆ ಸರ್ ಇವತ್ತು. 8-9. ಹೌದು. ಅಲ್ಲೆಷ್ಟಾಗೈತೆ ಅಂದ್ರೆ? ಸರ್ ಆರಲ್ಲಾಗಿದೆ. ಆರಲ್ಲಾಗಿದೆ. ಹೌದು. ಏನ್ ರೇಟ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದಕ್ಕೆ ನಾವು 90,000 ವ್ಯಾಪಾರ ಹೇಳ್ತೀವಿ. ಒಂದ್ 80,000 ಬಂದ್ರೆ ಕೊಡ್ತೀವಿ. 80,000 ಬಂದ್ರೆ ಕೊಡ್ತೀವಿ. ಹೌದು ಸರ್. ಸರಿ. ಇದು ಎಷ್ಟನೇ ಸೂಲು? ಸರ್ ಇದು ಎರಡನೇ ಸೂರು, ಆರಲ್ಲಾಗಿದೆ. ಆರಲ್ಲಾಗಿದೆ, ಎರಡನೇ ಕರು. ಫಸ್ಟ್ ಎರಡನೇ ಕರು. ಇದು ಎರಡನೇ ಸೂಲ್ ಅಂದ್ರಲ್ಲ? ಹಾ ಸರ್. ಫಸ್ಟ್ನೇ ಸೂಲ್ನಾಗ ಏನ್ ಬಂದತ್ತ ಸಾಲು? 10, 11 ಬಂದ ಸರ್. 10-11 ಸರ್. ಹೌದು. 11 ಲೀಟರ್ ಬಂದತ್ತೆ ಫಸ್ಟ್ನೇ ಸೂಲ್ನಾಗ. ಹಾ. ಸ್ವಲ್ಪ ಒಳಗೆ ಚಿಲ್ಲದಂಗ ಐತ. ಹಾ ಸರ್, ಇದು ಒಳಗೆ ಚಲೋ. ಏನ್ ರೇಟ್ ಹೇಳಿದ್ರಿ ಸರ್ ಇದು? ಸರ್ ಇದು ನಾವು 1 ಲಕ್ಷ ಹೇಳ್ತೇವೆ ಸರ್. 1 ಲಕ್ಷ. ಒಂದ್ 90,000 ಮೇಲೆ ಬಂದ್ರೆ ಕೊಡ್ತೀವಿ. 90,000 ಬಂದ್ರೆ ಕೊಡ್ತೀವಿ. ಸರ್. ಬಾರಿ ಸಾದಿ ಐತಿ ಸರ್ ಆಕಳು. ಸರಿ. ಬಾ. ಸ್ವಲ್ಪ ಕಲ್ ತುಳಿದಾಡಕ್ಕೆ ಇದು ಮಾಡಿದಂಗೆ ಕಾಣುತ್ತೆ. ಹಾ ಇಲ್ಲ ಸರ್, ಇದು ಒಳ ಕಟ್ಟಿರ್ತಾವಲ್ಲ. ಹಾ ಹಂಗ ಸರಿ, ಹೋಗ್ ಅದ್ ಕಟ್ಟು. ಸರ್ ಇದೆಷ್ಟನೇ ಸೂಲು? ಸರ್ ಇದು 3ನೇ ಕರು ಹಾಕಿರಿ, ಗಬ್ಬ ಇದೆ. ಹಾಕಿದ್ರೆ 3ನೇ ಕರು. ಹೌದು. ಎಷ್ಟೆಲ್ಲಾಗೈತೆ ಇದು? ಸರ್ ಇದು ಕಡೆಯಲ್ಲಾಗಿದೆ ಸರ್. ಕಡೆಯಲ್ಲಾಗಿದೆ. ಹಾ ಸರ್ ಓದ್ ಸೂಲೆಲ್ಲ ಎಷ್ಟು ತರ್ತಂತ? ಸರ್ ಅವರು 13-14 ಲೀಟರ್ ಹೇಳಿದಾರೆ ಸರ್. 13-14 ಲೀಟರ್ ಒಂದ್ ಟೈಮ್ಗೆ. ಬರ್ಬೋದು ಸರ್. ಒಟ್ಟು ತೊಟ್ಟಿಗೆಲ್ಲ ಎಲ್ಲಿ ಏನು ಪ್ರಾಬ್ಲಮ್ ಸರ್, ಎಲ್ಲ ಅಷ್ಟು ಕರೆಕ್ಟ್ ಇದೆ ಸರ್. 13-14 ಲೀಟರ್ ಬಂದತ್ತೆ. ಹೌದು ಸರ್, ಬರುತ್ತೆ ಸರ್ ಆಕಳ. 13-14 ಲೀಟರ್ ಬಂದತ್ತಂದ್ರೆ ಇದ್ರದ್ದು ಈಗ ಎಷ್ಟು ದಿನ ಐತೆ ಸರ್? ಈ ಸರ್ ಕರು ಹಾಕಿಲ್ಲ ಸರ್, ಇನ್ನೊಂದು 8 ದಿನ ಇದೆ ಅದು ಕರು ಹಾಕ. 8 ದಿನ. ಹೌದು. 8 ದಿನದ ಕರು ಹಾಕ್ಬೋದು ಸರ್. ಈಗ ಏನ್ ರೇಟ್ ಇದು ಮಾಡಿದ್ರಿ ಸರ್ ಇದಕ್ಕೆ? ಸರ್ ನಾವ್ ಇದಕ್ಕೆ 1,30,000 ಹೇಳ್ತೇವೆ ಸರ್. 1 ಲಕ್ಷ ಮೇಲೆ ಕೊಡೋದಿದೆ ಸರ್. 1,30,000. ಓಕೆ ಸರ್. ಒಳಗೆ ಬಿಟ್ರಿ. ಸರಿ ಸರಿ. ಸರ್ ಇದು HF ಸರ್, ಸ್ವಲ್ಪ ಬ್ಲಾಕ್ ಬರುತ್ತಾ ಕ್ರಾಸ್. ಅಂದ್ರೆ ಏನು ಕ್ರಾಸ್ ಫೀಡ್ ಅಂತ? HF ನಾಗ ಕ್ರಾಸ್ ಸರ್. HF ನಾಗ ಕ್ರಾಸ್. ಹೌದು ಸರ್. ಇದು ಈಗ ಒಂದು 9 ತಿಂಗಳ ರನ್ನಿಂಗ್ ಐತೆ ಸರ್. ಇನ್ನೊಂದು ಒಂದ್ 15 ದಿನದ ಒಳಗೆ ಆಗುತ್ತೆ ಸರ್. ತರ ಹಾಂ ಸರ್. ಹ್ಞೂ ಸರ್. ಸರ್ ಇದು ಫಸ್ಟ್ನೇ ಸೂಲ್ ಅಂದ್ರೆ ಪಡ್ಡೆ? ಪಡ್ಡೆ ಸರ್. ಈಗ ಎಷ್ಟೆಲ್ಲ ಐತೆ ಅಂದ್ರೆ? 4 ಎಲ್ಲಾಗೈತೆ. ಹೌದು. ಅಂದ್ರೆ ಸರ್ ಅಂದಾಜು ಎಷ್ಟು ಹಾಲು ಬರ್ಬೋದು ಇದು?
ಸರ್ ಇವು ಫಸ್ಟ್ನೇ ಸುಲ್ಲೆ ಮೇಳಕ್ಕಲ್ಲ ಒಂದು ಕರಿಬೋದು ಸರ್, ಅವ್ರು ಮೇಂಟೈನ್ ಮಾಡಿದ್ರೆ ಒಂದು 8 ಲೀಟರ್ ಕರಿಬೋದು ಸರ್. ಅವ್ರು ಅಂದ್ರೆ ಫುಡ್ ಮೇವಿನ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಸರ್. ನೀವು ನೀರು ಚೆನ್ನಾಗಿ ಮಾಡೋದು ಸರ್. ನೀರು ಹಾಕಿ ಸರ್ ಇದು ಅಂದಾಜ ಹೇಳಿದ್ರ ಫಸ್ಟ್ನೇ ಸೋಲ್ ಅಂದ್ರಲ್ಲ. ಹೌದು. 4 ಅಲ್ಲಗೈತೆ ಫಸ್ಟ್ನೇ ಸೋಲು. ಸರ್ ಪಡ್ಡೆಕರು. ಸರ್ ಏನ್ ರೇಟ್ ನಾಗ ಐತೆ ಸರ್? ಇದು ಒಂದು 80,000 ಮೇಲೆ ಸರ್. 80,000 ಮೇಲೆ ಐತೆ. ಹೌದು ಸರ್. ಸರ್ ಅದೇ ಒಂದು 80 ಮೇಲೆ ಏನ್ ಬಂದ್ರೆ ಬಿಡ್ತೀವಿ ಸರ್. 80 ಮೇಲೆ ಏನ್ ಬಂದ್ರು ಬಿಡ್ತೀವಿ. ಹೌದು. ಸ್ವಲ್ಪ ಒಳಗಡೆ ಏನಾದ್ರು ಬರ್ತೀರಾ? ನೋಡಮ್ ಸರ್, ಬಾಳ ಆಗಲ್ಲ. ಬಂದ್ ನೋಡ್ಲಿ ಅಂತ. ಬಂದ್ ನೋಡ್ಲಿ ಸರ್. ಈಗ ನೀವು ಸುಮಾರು ಎಷ್ಟು ವರ್ಷದಿಂದ ಹಸು ಮಾರಾಟ ಮಾಡ್ತಾ ಇದ್ದೀರಿ ಸರ್? ನಾವು ಸುಮಾರು ಒಂದು 8-9 ವರ್ಷ ಆಯ್ತು ಸರ್. 8-9 ವರ್ಷದಿಂದ ಹಸು ಮಾರಾಟ ಮಾಡ್ತಾ ಹೌದು ಸರ್. ಈಗ ಇತ್ತೀಚಿನ ದಿನದಾಗೆ ಹಸುಗಳದ್ದು ರೇಟ್ ಅಂತೂ ಬಹಳ ಗಗನಕ್ಕೆ ಹೋಗ್ಬಿಟ್ಟದ ಸರ್. ಹೌದು. ಅಂದ್ರೆ ಸರ್ ಈಗ ನೀವೇನ್ ತರಿಸ್ತಾ ಇದೀರಲ್ಲ ಹಸುಗಳನ್ನ, ಸರ್ ಈಗ ಕೆಲವೊಬ್ರು ನಮಗೆ ಕಮೆಂಟ್ ಅಲ್ಲಿ ಕೇಳ್ತಿರ್ತಾರೆ, ಸರ್ ಹಸು ಎಷ್ಟು ಗ್ಯಾರಂಟಿ ಅಂತ ಕೇಳ್ತದ. ಸರ್ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಇರೋದಕ್ಕೆ ತಗೊಂಬರ್ತಾವ ಸರ್. ಅದು ನಾವು ಗ್ಯಾರಂಟಿ ಅಂದ್ರೆ ನಮ್ಗೆ ಈಗ ಕೊಡಕ್ ಹೋದ್ರೆ ಮೇವು ನೀರು ಮಾಡ್ಲಿದ್ರೆ ಗ್ಯಾರಂಟಿ ಅಲ್ಲ, ಎಲ್ಲ ಮಾಡ್ತಾವ. ಅವ್ ಗಬ್ಬದವು ಹಾಲು ಕರಿಯವು ನಾವು ಕರೆಕ್ಟಾಗಿ ಎಷ್ಟಾಗತ್ತ ಅಷ್ಟು ಹೇಳ್ತೀವಿ. ಗಬ್ಬದವು ಹೇಳಕ್ಕಾಗಲ್ಲ, ಅವ್ರು ಹೇಳಿದ್ದೆ ನಾವ್ ಹೇಳ್ಬೇಕಾಗುತ್ತೆ. ಅಂದ್ರೆ ನೀವು ಒಬ್ರ ಹತ್ರ ತಗೊಂಬಂದಿರ್ತಾವ ಸರ್. ಸರ್. ಸರ್ ಈಗ ಬನ್ನಿ ಸರ್ ಒಳಗೆ. ಈಗ ಟೋಟಲ್ ನಿಮ್ಮ ಹತ್ರ ಏನ್ 5 ಹಸು ಅದಾವಲ್ಲ? ಸರ್. ಈಗ ಟೋಟಲ್ ಏನ್ 5 ಹಸು ಅದಾವಲ್ಲ, ಈ 2 ಕರು ಅದಾವಲ್ಲ, ಯಾವ ಆಕಳಿಂದ ಅಂತಂದ್ರಿ ಸರ್? ಸರ್ ಆ ಕರು ಆಕಳಿಂದ ಸರ್. ಅದು ಯಾವ್ದು? ಈ ಕರು, ಈ ಬಿಳೆ ಕರು ಇದ್ರದ್ದು ಸರ್. ಇದ್ರದ್ದು ಅಲ್ಲ ಸರ್, ಇದ್ರದ್ದು ಈ ಬಿಳೆ ಕರು ಈ ಹೊಸದ್ ಸರ್. ಇದು ಎಷ್ಟಲ್ಲಾಗೈತೆ ಸರ್? ಇದು 6 ಆಗಿದೆ ಸರ್. 6 ಆಗಿದೆ. ಎರಡನೇ ಕರು, ಎರಡನೇ ಸೋಲಿನ ಕರು 7 ದಿನ ಸರ್. ಇವತ್ತಿಗೆ 7 ದಿನ ಆಯ್ತು. ಈಗ ಹಾಲು ಜೀವಾಲ್ ಎಷ್ಟು ಬರ್ತಾ ಇದೆ ಸರ್? ಈಗ ಪ್ರೆಸೆಂಟ್ 8-9 ಬರ್ತಾ ಇದೆ ಸರ್. ಪ್ರೆಸೆಂಟ್ 8-9 ಹೌದು ಸರ್. ಸರಿ ಸರ್. ಅದಾದ್ಮೇಲೆ ಈ ಕಡೆ ಸೈಡ್ ಇದು ಎಣಗರನ ಹೊರಿಕರ ಸರ್. ಇದೆಲ್ಲ ಬಿಡಿ ಸರ್, ಇದು ಬೇರೆ ಮಾಟ ದುಡ್ಡು. ಅದಾದ್ಮೇಲೆ ಆ ಕಡೆ ಮತ್ತೆ ಬೇರೆ ಇನ್ನೊಂದ್ ಯಾವ್ದು ಕೆಂದ ಐತಲ್ಲ, ಅದೇನು ಇಲ್ಲ ಸರ್, ನೀವು ಕೊಡಲ್ಲ? ಹೌದು ಸರ್. ಹೌದು ಸರ್. ಓಕೆ ಸರ್. ಹಸುಗಳು ಯಾರಾದ್ರೂ ಬೇಕಾದ್ರೆ ಉದಾಹರಣೆ ನಿಮ್ಮ ಹತ್ರ ಈಗ ಒಂದು 4 ಹೌದು ಸರ್. ಹೌದು ಸರ್, ಬೆಳಗ್ಗೆ ಹೋಗಿ ಸುಮಾರು ಒಂದು 10 ಹಾಕ್ಬೇಕು ಹೋಗಂದ ಸರ್. ಹೌದು ಸರ್. ನಿಮ್ಮ ಹತ್ರ ಡೈಲಿ ಅಂದ್ರೆ ವಾರದಲ್ಲಿ ಇಂಥ ದಿನ ಹಸು ನಿಮ್ಮ ಹತ್ರ ಸ್ಟಾಕ್ ಸಿಗುತ್ತೆ, ಈ ತರ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ಗೆ ಯಾವಾಗ ಎನಿ ಟೈಮ್ ಬಂದ್ರು ನಮ್ಮ ಹತ್ರ 1-2 ಇದ್ದೇ ಇರ್ತದೆ ಸರ್. ಇದ್ದೇ ಇರ್ತದೆ ಸರ್. ಅಂದ್ರೆ ಮಿನಿಮಮ್ ನಮ್ಮ ಹತ್ರ ಇಂಥ ದಿನ ಇಲ್ಲ ಆತರ ಏನಿಲ್ಲ ಸರ್. ನಮ್ಮ ಹತ್ರ ಕಮ್ಮಿ ಅಂದ್ರೆ 4-5 ಇರಾವು. ಈ ಒಂದು ವಾರದದ್ದ ಉಳಿತಲ್ಲ ಸರ್ ದಿನ. ನಿನ್ನೆ ಒಂದ್ 4 ಕೊಟ್ಟೆ, ಇವತ್ತೊಂದ್ 3 ಕೊಟ್ಟೆ. ಇಲ್ಲ ಸರ್, ತರದೇ HF ಸರ್. HF ಏನೋ ಅದು ಜೆರ್ಸಿ ಕ್ರಾಸ್ ನಮಗ್ ಹಿಡ್ಸಿದ್ರೆ ತಗೊಂಡ್ಬರ್ತೇವೆ ಸರ್. ಇಲ್ಲ ಅಂದ್ರೆ ತರೋದಿಲ್ಲ. ಸರ್ ನಮ್ದು ಬಂದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಕುರ್ಕಿ ಗ್ರಾಮ. ಫೋನ್ ನಂಬರ್ ಬಂದ್ಬಿಟ್ಟು 9742 551132 ಸರ್. ಇನ್ನೊಂದು ನಮ್ಮ ತಮ್ಮರ ನಂಬರ್ ಬಂದ್ಬಿಟ್ಟು ಸರ್ 9538 ಮತ್ತು 38 1424 ಸರ್. 24 ಸರ್. ಥ್ಯಾಂಕ್ ಯು ಸರ್.